ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ನಾವಿಲ್ಲಿ ಬಂದು ಅರಣ್ಯ ಇಲಾಖೆಗೆ ಮನವಿನ ಸಲ್ಲಿಸಿದ್ದೀವಿ. ಇವತ್ತು ಏನು ಹುಲಿ ದಾಳಿಯಾಗಿದೆ, ಅದು ಒಂದೇ ಹುಲಿ ಮಾಡ್ತಾ ಇದೆಯಾ ಅಥವಾ ಬೇರೆ ಹುಲಿ ಮಾಡ್ತಾ ಇದೆಯಾ, ಇದಕ್ಕೆ ನೇರ ಹೊಣೆ ಇವತ್ತು ಸರ್ಕಾರದವರು ಆಗ್ತಾರೆ. ಏನು ಅಂತ ಹೇಳಿದ್ರೆ ವಿಚಾರ, ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತಪ್ಪು, ಇವತ್ತು ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥದ್ದು, ಆ ರೆಸಾರ್ಟಲ್ಲಿ ಬರ್ತಕ್ಕಂಥ DJ ಸೌಂಡ್ಗೆ ಪ್ರಾಣಿಗಳು ಗ್ರಾಮದಿಂದ ಆಚೆ ಬಂದು ಇವತ್ತು ತೊಂದರೆ ಕೊಡ್ತಾವೆ. ಸಾಕಷ್ಟು ಇವತ್ತು ಹಾನಿ ದಾಳಿ ಆಗ್ತಾ ಇದೆ, ಮತ್ತು ಹುಲಿ ದಾಳಿಗಳಾಗ್ತವೆ. ಇವೆಲ್ಲ ನೋಡಿಕೊಂಡು ಕಣ್ಮುಚ್ಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇದಾಗಿ ನನ್ನ ಅಧಿಕಾರ, ಈ ಒಂದು ಭ್ರಷ್ಟ ಮಂತ್ರಿಗಳು ಏನೋ ಈ ಅರಣ್ಯ ಮಂತ್ರಿಗಳು ಅವರು ಇದನ್ನು ಗಮನ ವಹಿಸಿ ದಯಮಾಡಿ ಜನಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಇವಾಗ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಏನಿದೆ 1,000 ಜನ ಸೇರಿ ಇವತ್ತು ಮನವಿ ಕೊಟ್ಟವರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇನ್ನು ಮುಂದಿನ ದಿನಗಳಲ್ಲಿ 10,000 ಜನ ಇವತ್ತು ನೇರ ನುಗ್ಗಿ ರೆಸಾರ್ಟನ್ನು ಧ್ವಂಸ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಅದಕ್ಕೆ ನೇರ ಸರ್ಕಾರ ನೀವು ಹೊಣೆ ಹಾಕ್ತೀರಾ, ಇನ್ನು ಯಾರು ನೀವು ರೈತರುಗಳನ್ನ ಬಂಧಿಸ್ತೀರಾ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಅರುಣ್ ಕುಮಾರ್ ಅವರು ಹೇಳೋರು, ರಾಜ್ಯಾಧ್ಯಕ್ಷರು 1 ತಿಂಗಳು ಕಾಲ ಗಡುಕೊಟ್ಟಿದ್ದೀವಿ, ನಿಮಗೆ ತೆರವುಗೊಳಿಸಬೇಕು. ಈ ಕಾಮಗಾರಿಗೆ ಇವತ್ತು ಏನು ಇವತ್ತು ಹುಲಿ ದಾಳಿ ಆಗ್ತಾ ಇದೆಯೋ ಆ ಹುಲಿಗಳನ್ನ ಏನು ಹಿಡಿದು ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡು ಕೊಡ್ತಾ ಇದ್ದೀರೋ, ರಕ್ತದ ರುಚಿ ನೋಡಿರ್ತಕ್ಕಂಥ ಹುಲಿ ಸಾಮಾನ್ಯವಾಗಿ ಈ ಪಾರಿಶಿಷ್ಟ ಆ ಪಾರಿಶಿಷ್ಟ ಮಾಡಿದಾಗ ಜನಗಳ ಮೇಲೆ ಹಲ್ಲೆ ಮಾಡೋದು ಸಾಮಾನ್ಯ. ಅಂಥ ಹುಲಿಗಳನ್ನ ನೀವು ಒಂದು ಜಾಗದಲ್ಲಿ ಬಂಧಿಸಿಟ್ಟು ಅದನ್ನು ಯಾವುದೇ ಒಂದು ಜನಗಳ ಪ್ರದೇಶಕ್ಕೆ ಬಿಡುವಂಥ ಕೆಲಸ ಮಾಡಬಾರ್ದು. ಇದನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ